ಬನ್ನಿ ಸಿಸ್ಟರ್ಸ್ ಎಲ್ಲ ಬನ್ನಿ, ಸ್ವೀಟ್ಸ್ ತಂದಿದ್ದೀನಿ. ಮಹಾಲಕ್ಷ್ಮಿ ಹುಟ್ಟಿದಾಳೆ, ಮಹಾಲಕ್ಷ್ಮಿ. ಏಯ್ ಬಾರೋ ಸ್ವೀಟ್ಸ್ ತಗೊಳ್ಳೋ. ಎಲ್ಲಿ ತಗೋ 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 ತಗೋ. ಎಲ್ರು ಬರ್ತಾರೆ, ಎಲ್ರಿಗೂ ಸ್ವೀಟ್ಸ್ ಕೊಡು. ಹಾ ಕೊಡು 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 ಕೊಡು. ಅಣ್ಣ ನೀನ್ ಹೊರಗಡೆಯಿಂದ ಬಂದಿದ್ಯಾ, ಕೈ ಗಲೀಜಿದೆ, ಮೊದ್ಲೋಗಿ ಕೈ ತೊಳ್ಕೊಂಬ. ನನ್ ಮಗು ಮುಟ್ಟಕ್ಕೂ ನಾನು ಪರ್ಮಿಷನ್ ತಗೋಬೇಕಾ? ಹೋಗು. ಸುಕನ್ಯಾ, ಮಗು ಯಾರ ಹೋಲ್ಕೆಲಿದೆ? ಎಲ್ಲ ಅವ್ರ ಅಪ್ಪನ ತರಾನೇ ಇದೆ. ಅದಕ್ಕೆ ನಿಮ್ಗೆ ಗೊತ್ತಾ, ಹೆಣ್ಮಗು ತಂದೆ ತರ ಇದ್ರೆ ಅದೃಷ್ಟ ಅಂತಾರೆ. ಕೊಡಮ್ಮ ಮಗುನ. ಅಪ್ಪ ಅಮ್ಮನ ಪ್ರೀತಿ ಪಡೆಯೋ ಪ್ರತಿಯೊಬ್ರು ಮಕ್ಕಳು ಅದೃಷ್ಟವಂತ್ರೆ. ಆದ್ರೆ ನನ್ ಮಗಳು ಹುಟ್ಟಾನೆ ಅತ್ತೆ ಪ್ರೀತಿ ಪಡ್ಕೊಂಡು ಹುಟ್ಟಿದಾಳೆ. ಇವಳು ನಿಜವಾದ ಅದೃಷ್ಟವಂತ್ಲು ಅಲ್ವಾ ಕಂದ? ಓಹೋ, ಬನ್ನಿ 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 ಬನ್ನಿ. ಥ್ಯಾಂಕ್ ಯು. ಊಟ ಸ್ವೀಟ್ ಕೊಡು, ಎಲ್ರಿಗೂ ಸ್ವೀಟ್ ಕೊಡು. ಥ್ಯಾಂಕ್ ಯು. ಸ್ವೀಟ್ ಕೊಡು, ಕೊಡಿಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಓ, ಶುರುವಾಯ್ತು ಸಾಹೇಬ್ರದ್ದು. ಕಸ ನೋಡಿದ್ರೆ ಸಾಕು, ಕ್ಲೀನ್ ಮಾಡೇ ಬಿಡ್ತಾನೆ. ಅಮ್ಮನ್ ಗುಣ ಎಲ್ಲೋಗ್ಬೇಕು, ಕ್ಲೀನಿಂಗ್ ವಿಷಯದಲ್ಲಿ ಅಮ್ಮ ಮಗ ಇಬ್ರು ಒಂದೇನೆ. ಕರೆಕ್ಟ್ ಆಗಿ ಹೇಳಿದೆ ನೋಡು. ಎದ್ದ ಅಬ್ಬಾ, ಇಡೀ ರಾತ್ರಿ ಕಾದಿದ್ದೀನಿ ನೀನ್ ಎದ್ದೊಳೋದಕ್ಕೋಸ್ಕರ. ನಡಿ ನಡಿ ಹೋಗೋಣ. ನನ್ ಪಾಪು. ಪಾಪು? ಯಾವ ಪಾಪು? ನನ್ ಪಾಪು ಅತ್ತೆ, ನನ್ ಹೊಟ್ಟೆಲ್ ಹುಟ್ಟಿದ ಪಾಪು. ಓ ಅದಾ, ಸತ್ತೋಯ್ತು. ನಾನ್ ಮಣ್ಣ್ ಮಾಡ್ಬಿಟ್ಟೆ. ನಡಿ ನಡಿ ಹೋಗೋಣ, ನಿನ್ ಗಂಡ ಕಾಯ್ತಾ ಇರ್ತಾನೆ. ನೀವ್ ದೊಡ್ಡವರು, ನೀವ್ ಹೀಗೆಲ್ಲ ಮಾತಾಡ್ಬಾರ್ದು. 2 ತಲೆಮಾರು ನೋಡಿರೋ ಪುಣ್ಯವಂತರು ನೀವು. ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? 9 ತಿಂಗಳು ಚಿತ್ರ ಹಿಂಸೆ ಅನುಭವಿಸಿದೀನಿ. ಯಾಕೆ ಗೊತ್ತಾ? ನನ್ನ ಪಾಪ ಮುಖ ನೋಡೋಕ್ಕೋಸ್ಕರ. ಎಳೆ ಕೈಗಳು, ಹೊಳೆಯೋ ಕಣ್ಗಳು, ಮುದ್ದಾದ ಬಾಯಿ, ಅಂದವಾದ ಮುಖದಲ್ಲಿ ಆ ಪಾಪು ನನ್ನನ್ನು ಒಂದ್ಸಲ ನೋಡ್ಬೇಕು. ನಾನು ಅದನ್ನ ತಪ್ಕೊಂಡು ಅಳ್ಬೇಕು ಅಂದೆ. ಅತ್ತೆ, ನಿಮ್ ಕೈ ಮುಗಿತೀನತ್ತೆ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನನ್ ಪಾಪು ನೋಡ್ಬೇಕು, ನನಗ್ ಬೇರೆ ಏನು ಬೇಡ ಅತ್ತೆ. ನೀವ್ ಏನ್ ಹೇಳಿದ್ರು ಕೇಳ್ತೀನಿ, ನೀವೇನ್ ಮಾಡು ಅಂದ್ರು ಮಾಡ್ತೀನಿ. ಆದ್ರೆ ಒಂದ್ಸಲ ಅತ್ತೆ, ಒಂದೇ ಒಂದ್ಸಲ ನನ್ ಪಾಪು ನೋಡ್ಬೇಕು ಅಷ್ಟೇ. ಅಯ್ಯೋ ಕರ್ಮ, ಮಗು ಇಲ್ಲ ಅಂತ ಹೇಳ್ತಾ ಇಲ್ವಾ? ಸುಳ್ಳು ಹೇಳ್ತಿದ್ದೀರಾ ನೀವು. ನನ್ನ ಮಗುನ ನಾನು ಕ್ಷೇಮವಾಗಿ ಹೊರಗೆ ತರ್ತೀನಿ ಅಂತ ಹೇಗ್ ಮಾತು ಕೊಟ್ಟಿದ್ದೋ, ಹಾಗೆ ನನ್ನ ಕಣ್ಣು ಮುಂದೆ ಆಡಿ ಬೆಳಿತೀನಿ ಅಂತ ನನ್ನ ಮಗು ನನಗ್ ಮಾತು ಕೊಟ್ಟಿದೆ. ಆ ಮಾತನ್ನ ಅದು ಮೀರಲ್ಲ ಅತ್ತೆ. ಏನ್ ಭೀಷ್ಮೆ ನಿನ್ ಮಗಳು? ಆಕಾಶದಿಂದ ಮಿಂಚು ಬಂದಂಗ್ ಬಂದು ನಿನ್ ಹೊಟ್ಟೆಲ್ ಹೊಕ್ಕಿದಾಳೆ. ಸುಮ್ನೆ ಬಾರೆ ಅತ್ತೆ. ನಿಮ್ ದಮ್ಮಯ್ಯ ಅಂತೀರಿ ಅತ್ತೆ. ಒಂದೇ ಒಂದ್ಸಲ ನನ್ ಮಗುನ್ ತೋರ್ಸಿ.
ಈ ನೋವು ಹಿಂಸೆ ಅಲ್ಲ. ದಯವಿಟ್ಟು ಅತ್ತೆ ಒಂದೇ ಒಂದ್ಸಲ ನನ್ ಪಾಪುನ ತಪ್ಕೊಂಡು ಹಾಕ್ಬಿಡ್ತೀನಿ ಅತ್ತೆ. ದಯವಿಟ್ಟು ಅತ್ತೆ. ಅಯ್ಯಯ್ಯೋ, ಹುಟ್ಟಿದ ಮಕ್ಳನ್ನ ಯಾರು ಕಸದ ತೊಟ್ಟಿಗೆ ಹಾಕ್ತಾರ? ಇವ್ರೇನ್ ಮನುಷ್ಯರ ಮೃಗಗಳ? ಹೆಣ್ಮಗು ಅನ್ನೋ ಕಾರಣಕ್ಕೆ ಈ ಮಗುಗೆ ದುರ್ಗತಿ ಬಂದಿದೆ ಅನ್ಸುತ್ತೆ ಇನ್ಸ್ಪೆಕ್ಟರ್. ಹುಟ್ಟಿದ ತಕ್ಷಣ ಮಗುನ ಕಸದ ಬುಟ್ಟಿಗೆ ಹಾಕ್ಬೇಕಾದ್ರೆ ಅವ್ರ ಮನ್ಸು ಹೇಗಿರ್ಬೇಕು? ವಿಷಯ ತಿಳಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಇದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಿನ್ನೆ ಯಾರಿಗೆಲ್ಲ ಮಕ್ಕಳಾಗಿದೆ ಅಂತ ಡೀಟೇಲ್ಸ್ ಗೊತ್ತಾದ್ರೆ ವಿಷಯ ಗೊತ್ತಾಗುತ್ತೆ. ಅಯ್ಯೋ, ಎಲ್ಲಿ ಜಾಗ ಬಿಡಿ, ಎಲ್ಲಿ ಜರುಗಿ. ಅಯ್ಯೋ ಜರುಗಮ್ಮ, ಎಲ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಇದು ನನ್ನ ಮೊಮ್ಮಗನೇ ಇದು. ಅಯ್ಯೋ, ರಾತ್ರಿನೇ ಹುಟ್ಟಿದಮ್ಮ. ಕಣ್ಣು ಬಿಡಕ್ ಮುಂಚೆನೆ ತೊಟ್ಟಿಗೆ ತಂದಾಕ್ಬಿಟ್ಟವ್ರಲ್ಲ. ಅವ್ರ ಕೈಗೆ ಕರಿನಾಗ, ಅವ್ರ ಹಣೆಗೆ ಅಕ್ಕಿ ಕಾಳು, ಅವ್ರ ಚಾಪೆಗೆ ಸುತ್ಕೊಂಡು. ಅಯ್ಯೋ ಅಮ್ಮ, ಒಳ್ಳೆ ಕೆಲಸ ಮಾಡಿದ್ರಮ್ಮ. ಮಗು ಕೊಡಮ್ಮ. ಒಂದ್ ನಿಮಿಷ, ಅದೇನು ಎಲ್ಲ ಶಾಪನು ಅರ್ಧದಲ್ಲೇ ನಿಲ್ಸ್ಬಿಟ್ರಲ್ಲ? ಅದು ನಮ್ಗೆ ಯಾರಿಗೂ ಬೈದ ಅಭ್ಯಾಸ ಇಲ್ಲ. ನಾವು ತುಂಬಾ ಒಳ್ಳೆ ಕುಟುಂಬದಿಂದ ಬಂದವರು ಅಲ್ವಮ್ಮ? ಮಗು ನಿಮ್ದೇನಾ? ಹೌದು. ಅದ್ ಸರಿ, ನಿಮ್ ಮಗು ಇಲ್ಗೆ ಹೇಗ್ ಬಂತು? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಏನೇ ನನ್ ಕಡೆ ನೋಡ್ತಾ ಇದೀಯಾ? ನಿನ್ ಮಗುನ್ ತಗೊಂಬಂದು ಕಸದ ಬುಟ್ಟಿಯಲ್ಲಿ ನಾನ್ ಹಾಕ್ತೆ ಅಂತನಾ? ಅವಾಗಿಂದ ಕೇಳಿಸ್ಕೊಳ್ತಾ ಇಲ್ವಾ ಎಷ್ಟೆಷ್ಟು ದೊಡ್ಡ ಶಾಪ ಆಗ್ತಾ ಇದ್ದೀನಿ ಅಂತ? ನನ್ ಮಗ ಕಸದ ತೊಟ್ಟಿ ನೋಡಿದಕ್ಕೆ ನಿಮ್ ಮಗು ಉಳ್ಕೋತು. ಇಲ್ದಿದ್ರೆ ದೊಡ್ಡ ಅನಾಹುತಾನೇ ಆಗೋಗುದು. ಛೇ ಛೇ, ಇವನಿನ್ನು ಚಿಕ್ಕ ಹುಡುಗ, ಇವನಿಗೆ ಯಾಕೆ ಕೈ ಮುಗಿತಿದ್ದೀರಿ? ದೇವರು ಒಳ್ಳೆಯವ್ರನ್ನ ಕಾಪಾಡಕ್ಕೆ ಕಾಯಕ್ಕೆ ಯಾರಿಗೋ ಒಬ್ರಿಗೆ ಒಳ್ಳೆ ಮನ್ಸು ಕೊಟ್ಟಿರ್ತಾನೆ. ಏನಮ್ಮ ಸ್ವಾಮಿ, ಅವತ್ತು ಅಬಾರ್ಷನ್ ವಿಷಯದಲ್ಲಿ ನಿನ್ ಮಗನೇ ಅರೆಸ್ಟ್ ಮಾಡಿದ್ದಲ್ವಾ? ಅದು ಅದು ಅವತ್ತು ಬುದ್ಧಿ. ಅವತ್ತು ನೀವು ಕರ್ಕೊಂಡೋಗಿ ಬುದ್ಧಿ ಹೇಳಿದ್ರಲ್ಲ, ಈಗ ಸರಿಯಾಗ್ಬಿಟ್ಟಿದ್ದಾನೆ. ಎಲ್ಲ ಅವನು ಮಗುನೇ ನೋಡಕ್ ಬಂದಿಲ್ಲ? ಅದು ಮಗು ಐತಲ್ಲ, ಊರಲ್ಲೆಲ್ಲ ಸಿಹಿ ಹಂಚ್ತಾ ಇದ್ದಾನೆ. ಎನ್ಕ್ವೈರಿ ಮಾಡ್ತೀವಲ್ವಾ, ಸತ್ಯ ಗೊತ್ತಾಗುತ್ತೆ. ನೋಡಮ್ಮ, ಇಲ್ಲೇನು ನಡೆಯುತ್ತೆ ಅನ್ನೋದನ್ನ ನಮ್ಮ ರೈಟರ್ ಕೈಲೇ ಬರೆಸ್ತೀವಿ. ಅದಕ್ಕೊಂದು ಸಹಿ ಹಾಕಿ ಅಪರಾಧಿಗಳನ್ನ ಜೈಲಿಗೆ ಕಳಿಸ್ತೀವಿ. ಅದೆಲ್ಲ ಏನು ಬೇಡ ಸರ್. ದೇವ್ರ ದೊಡ್ಡವನು, ನನ್ಗೇನ್ ಬೇಕೋ ಅದು ಸಿಕ್ಕಿದೆ. ಈ ಕೋರ್ಟು ಕೇಸು ಇದೆಲ್ಲ ಯಾವುದು ಬೇಡ. ನಾನು ಯಾವುದಕ್ಕೂ ಸಹಿ ಹಾಕಲ್ಲ. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಅದಕ್ಕೆ ಬೇಡ ಅಂತಿದ್ದಾರೆ. ಅವರೇ ಬೇಡ ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ. ನಾವೇ ನೋಡ್ತೀವಿ. ಹೋಗ್ರಪ್ಪ, ನಿಮ್ಮ ಕೆಲಸ ನೋಡ್ಕೊಳ್ಳಿ. ಎಲ್ಲ ಹೋಗಿ ಹೋಗ್ರಪ್ಪ. ದೇವ್ರ ದೊಡ್ಡವನು, ನಮ್ಮ ಮಗು ನಮಗ್ ಸಿಕ್ತು. ನಾನು ರೂಮ್ ಖಾಲಿ ಮಾಡ್ಕೊಂಡು ಬಟ್ಟೆ ಎಲ್ಲ ತಗೊಂಡ್ಬಂದ್ಬಿಡ್ತೀನಿ. ಮನೆಗೆ ಹೋಗೋಣ. ನಾನು ಮಗುನ್ ಸ್ವಲ್ಪ ಹೊತ್ತು ಎತ್ಕೋಬಹುದಾ? ತುಂಬಾ ಅದೃಷ್ಟ ಮಾಡಿದೆ ಈ ಮಗು. ಎಂತ ಗಂಡಾಂತರದಿಂದ ಪಾರಾಗಿದೆ. ಎಲ್ಲ ಗಂಡಾಂತರಗಳನ್ನು ಪಾರ್ ಮಾಡಿದೆ. ಆದ್ರೆ ಅದು ವರಾನೋ ಶಾಪನೋ ಗೊತ್ತಿಲ್ಲ. ಮಗು ತುಂಬಾ ಕ್ಯೂಟ್ ಆಗಿದೆ. ನಾನ್ ತಗೊಂಡು ಹೋಗ್ಲಾ?
ಸುಮ್ಮನೆ ತಮಾಷೆಗೆ ಹೇಳಿದೆ. ತಗೊಳ್ಳಿ. ಮಗು ಅಳ್ತಾ ಇದೆ, ಆದರೆ ಶಬ್ದನೇ ಬರ್ತಿಲ್ವಲ್ಲ. ಸಾರಿ ಮೇಡಮ್, ಈ ಮಗು ಹುಡ್ತಾನೆ ಮೂಕಿ. ಏನ್ ನಾಗಮ್ಮ, ನಿಮ್ಮ ಮೊಮ್ಮಗನ? ಇಲ್ಲ, ಸಂತೆಲ್ ಸಿಕ್ಕಿತ್ತು, ತಗೊಂಬಂದೆ. ಬೇಕಾ ನಿಮ್ಗೆ? ಬೇಡ ಬೇಡ. ಕೆಲಸ ನೋಡು. ನೋಡ್ದೇನೆ ಬಿಗ್ನಾಸಿ, ಈ ಪೀಡೆ ಈ ದರಿದ್ರನಿಗೂ ಬೇಡ ಅನ್ಸುತ್ತೆ. ನಮ್ಮ ತಲೆಗೆ ಗಂಟಾಗ್ತಾ ಇದೆಯಾ? ನಮ್ಮ ಕರ್ಮ. ಅತ್ತೆ, ಈ ಮನೆ ಹಿರಿಯರು ನೀವು. ನನ್ನ ಮಗುಗೆ ಆರ್ತಿ ಎತ್ತುತ್ತೀರಾ? ಆರ್ತಿ ಎತ್ತಬೇಕಾ? ಆರ್ತಿ ತಲೆ ಎತ್ತು ಬಿಡ್ತೀನಿ. ಅಮ್ಮ, ನಾನು ಹೇಳಿದ್ದೇನೋ ನೀನ್ ಮಾಡಿದ್ದೇನೋ. ಅದ್ಯಾವುದೋ ಹೆಂಗ್ಸು ನನ್ನ ಉಪ ಎಲ್ಲ ಹಾಳು ಮಾಡ್ಬಿಟ್ಲು. ಅದ್ಯಾವುದೋ ಹೆಂಗ್ಸು ನಿನ್ ಉಪಾಯ ಎಲ್ಲ ಹಾಳು ಮಾಡ್ತು. ಇನ್ಯಾವುದೋ ಹೆಂಗ್ಸು ನೀನ್ ಹೇಳಿದ ಮಾತು ಕೇಳಿಲ್ಲ ಅಂತ ಇದನ್ನ ನನ್ನ ತಲೆ ಕಟ್ಬಿಟ್ರಿ. ನಾನು ಪಡ್ಕೊಂಡೆ. ನಿನ್ನೆನೆ ಆಸ್ಪತ್ರೆಯಲ್ಲಿ ಇದರ ಕತೆ ಮುಗಿಸ್ಬಿಡ್ತೀನಿ ಅಂದೆ. ಇಲ್ಲ, ಪೊಲೀಸರು ಬಂದ್ಬಿಡ್ತಾರೆ, ಜನರು ನೋಡ್ಬಿಡ್ತಾರೆ ಅಂತ ನನ್ನ ಆಚೆ ತಳ್ಬಿಟ್ಟೆ. ನೀನು ಈಗ ಅನುಭವಿಸು. ನೀನ್ ಹೇಳ್ದಂಗೆ ಮಾಡ್ಬೇಕಾಗಿತ್ತು ಕಣಸೀನಾ. ಅದ್ ಯಾವ್ದು ಹೆಂಗ್ಸು ನನ್ನ ಉಪ ಎಲ್ಲ ಹಾಳು ಮಾಡ್ಬಿಟ್ಲು. ನೀನ್ ಇದ್ದಿದ್ರೆ ಈ ಪ್ರಾರಬ್ಧ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ನನ್ನ ಕ್ಷಮಿಸ್ಬಿಡು. ಏಯ್ ಸಿಂಧು, ಈ ಮಗುನ ಈ ಮನೇಲಿ ನೀನು ಅದ್ ಹೇಗ್ ಕಾಪಾಡ್ತೀಯೋ, ಅದೆಷ್ಟು ದಿನ ಕಾಪಾಡ್ತೀಯೋ ನಾನು ನೋಡ್ತೀನಿ. ಈ ಮನೇಲಿ ನಾನು ಹೇಳ್ದ ಹಾಗೆ ನಡೆಯೋದು, ನಾನು ಅಂದ್ಕೊಂಡ ಹಾಗೆ ಆಗೋದು. ತಪ್ಪುರಿ, ಏನು ಗೊತ್ತಿಲ್ಲದೆ ಇರೋ ಕಂದಮ್ಮನ್ನ ಕೊಲ್ತೀನಿ, ಸಾಯಿಸ್ತೀನಿ ಅಂತೆಲ್ಲ ಹೇಳ್ತಿದ್ದೀರಲ್ಲ, ನರಕ ಸಿಗುತ್ತೆ ರೀ. ನೋಡಿ, ಈ ಮಗು ಈ ಮನೇಲೆ ಬೆಳಿಬೇಕು, ನನ್ ಜೊತೆನೆ ಇರ್ಬೇಕು ಅಂತ ಆ ದೇವ್ರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಯಾರೇನೇ ಮಾಡಿದ್ರು ಈ ಮಗು ಸಾವನ್ನ ಗೆದ್ದು ಬಂದಿದೆ. ಈ ಮಗು ಇಲ್ಲೇ ಇರ್ಲಿರಿ. ನಾಲ್ಕು ಗೋಡೆ ಮಧ್ಯೆ ಇರೋ ನಿನ್ನ ದೇವ್ರು, ನಾಲ್ಕು ಮಂತ್ರಗಳಿಗೆ ತಲೆ ಆಡಿಸೋ ನಿನ್ನ ದೇವ್ರು ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಈ ಮನೆಗೆ ಸರ್ವಾಧಿಕಾರಿ, ನಾನೇ ಪಾಳೆಗಾರ. ನಾನು ಹೇಳಿದ ಹಾಗೆ ಇಲ್ಲಿ ನಡೆಯೋದು. ಆ ನಿನ್ನ ದೇವ್ರು ಆ ಮಗುನ ಅದೇ ಕಾಪಾಡ್ತಾನೋ ನಾನು ನೋಡೇ ಬಿಡ್ತೀನಿ. ನೋಡ್ದೇನೆ ಪಾಪಿ, ನಿನ್ನಿಂದ ನನ್ ಮಗ ಎಷ್ಟು ಕೊರಗ್ತಾ ಇದ್ದಾನೆ ಅಂತ. ಗಂಡನ್ ಮಾತು ಕೇಳ್ತಿರೋ ಹೆಂಡತಿ ಉದ್ಧಾರ ಆಗೋದಿಲ್ಲ. ನೀನ್ ನರ್ಕಕ್ಕೆ ಹೋಗ್ತೀಯ ಕಣೆ. ನನ್ನ ಮಗ ಹೇಳ್ದಂಗೆ ಮಾಡ್ತಾನೆ. ನಾನು ನೋಡ್ತೀನಿ ಈ ಮಗು ಈ ಮನೆಯಲ್ಲಿ ಎಷ್ಟು ದಿನ ನೆಮ್ಮದಿಯಾಗಿರುತ್ತೆ ಅಂತ.
ಧನ್ಯ, ಏನಮ್ಮ ಮಾಡ್ತಾ ಇದ್ಯಾ? ಯಾಕೆ ಆವೇಶ? ಆವೇಶ ಅಲ್ಲ ಅಣ್ಣ, ಆಕ್ರೋಶ, ಸೇಡು, ಶಿಕ್ಷೆ. ಆ ಮಗುನ ನನ್ನ ಹೃದಯ ತುಂಬಾ ಹತ್ರ ತಂದು ಕೂರಿಸ್ಬಿಟ್ವು ಅಣ್ಣ. ಮರ್ತಿ ಬಿಡಮ್ಮ. ಆಗಲ್ಲ ಅಣ್ಣ, ಮರೆಯಕ್ಕಾಗಲ್ಲ. ಮರಿಬೇಕು ಅಂದಾಗೆಲ್ಲ ಯಾವುದೋ ಒಂದು ಘಟನೆ ಅದನ್ನ ನೆನಪಿಸ್ತಾನೆ ಇತ್ತು. ಯಾರೋ ಎಲ್ಲೋ ಅದನ್ನ ನೆನಪಿಸ್ತಾ ಇದ್ರು. ಆದ್ರೆ ಈಗ ನನ್ನ ಕೈಗಳೇ ನನ್ನ ಕಳೆದು ಹೋದ ಜೀವನನ ನೆನಪು ಮಾಡೋ ಹಾಗೆ ಮಾಡ್ತಿದೆ. ಇನ್ನೆಷ್ಟು ದಿನ ಅಮ್ಮ ಈ ವ್ಯಥೆ? ಬದುಕಿರೋವರೆಗೂ ಅಣ್ಣ, ಈ ಜನ್ಮ ಮುಗಿಯೋವರೆಗೂ. ಒಂದು ಘಟನೆ ನನ್ನ ಜೀವನನೇ ಬದಲಾಯಿಸ್ಬಿಡ್ತು. ಅಂಗವಿಕಲರನ್ನ ಕಂಡ್ರೆ ನನ್ ಕೆಂಡ ಕಾರ ಆಗುತ್ತೆ. ಅವನ್ನ ಕಂಡ್ರೆ ನನ್ಗೆ ಆಗಲ್ಲ. ಅವ್ನು ನನ್ನ ಮುಂದೆ ಬರೋ ಹಾಗೆ ಇಲ್ಲ. ನೋಡ್ದ್ಯಾ ಅಣ್ಣ, ಈ ಗೊಂಬೆ ಕೈ ಇಲ್ಲ ಅಂದ್ರು ಒಂಚೂರು ನೋವಿಲ್ದೆ ಎಷ್ಟು ಖುಷಿ ಖುಷಿಯಾಗಿ ನಗ್ತಾ ಇದೆ ಅಂತ. ಇದೆ ಅಂಗವಿಕಲತೆ ಇರೋ ಗೊಂಬೆನೇ ಆಗ್ಲಿ, ಮನುಷ್ಯನೇ ಆಗಿರ್ಲಿ, ಮೃಗನೇ ಆಗಿರ್ಲಿ, ನಾನು ಅವ್ರನ್ನ ಪ್ರೋತ್ಸಾಹಿಸಲ್ಲ. ನನ್ಗೆ ಇವ್ರ ಅವಶ್ಯಕತೆನೇ ಇಲ್ಲ. ಭಯ ಪಡ್ಬೇಡ. ಈ ಜನಗಳ ಮಧ್ಯೆ ನಾನು ಜೀವ ಕಳ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೊಟ್ಟೆಯಲ್ಲಿರೋ ನಿನ್ನನ್ನು ಕಾಪಾಡಬೇಕು ಅಂತಾನೆ ಇಲ್ಲಿವರೆಗೂ ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡಿದ್ದೆ. ನಾನಿರೋವರೆಗೂ ನಿನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ನೆಮ್ಮದಿಯಾಗಿ ಮಲಗು. ನೀನು ಯಾರನ್ನ ನಂಬಿ ಈ ಪ್ರಪಂಚಕ್ಕೆ ಬಂದ್ಯೋ ಅವ್ರು ನಿನ್ಗೆ ಯಾವತ್ತೂ ಮೋಸ ಮಾಡಲ್ಲ. ಇದು ಕಾಳಿಂಗ ಸರ್ಪದ ವಿಷ. ಸೂಜಿಲಿ ಅದ್ದಿ ಮಗುಗೆ ಸ್ವಲ್ಪ ತಾಗಿಸಿದ್ರೆ ಸಾಕು, ಮಗು ಮತ್ತೆ ಮೇಲೆ ಹೇಳೋದೇ ಇಲ್ಲ. ತಗೊಳ್ಳಿ. ಇನ್ಮೇಲೆ ಮಗು ಈ ಮನೇಲಿ ಇರಲ್ವಂತಲ್ಲ ಅತ್ತೆ ಹೇಳ್ತಿದ್ದಾರೆ. ನಿಜನಾ? ನನ್ಗೆ ಯಾಕೋ ಭಯ ಆಗ್ತಿದ್ದೀರಿ. ನಿಮ್ಮನ್ನೇ ಕೇಳ್ತಿರೋದು. ನಿಜನಾ? ಇರಲ್ಲ. ಮಕ್ಕಳಿಲ್ದೇ ಇರೋರು ನಿನ್ನ ಮಗುನ ಕೊಂಡ್ಕೊತಿದ್ದಾರೆ.
ಕೈ ತುಂಬ ಹಣ ಬರೋ ಹಾಗೆ ಮಾಡಿ ನಿನ್ನ ಮಗು ಹೊರಟೋಗ್ತಾ ಇದೆ. ನಾನು ಮಾಡ್ತಿರೋ ಕೆಲಸದಲ್ಲಿ ನೀನು ಅಡ್ಡ ಬರ್ಕೊಡ್ದು. ಬಂದವ್ರ ಮುಂದೆ ಡ್ರಾಮಾ ಗೀಮಾ ಮಾಡಿದ್ರೆ ಅಡ್ಡಡ್ಡ ಸಿಗದಾಗ್ತೀನಿ. ನೀರು ಕಾದ್ಮೇಲೆ ಹೇಳೋ. ಕಂದ, ನಿನ್ನನ್ನು ಕಾಪಾಡ್ತೀನಿ ಅಂತ ಮಾತು ಕೊಟ್ಟನೆ ಹೊರತು ನಿನ್ನಲ್ಲಿ ಇರಿಸ್ಕೋತೀನಿ ಅಂತಲ್ಲ. ಬೇಡಮ್ಮ, ಇಂಥ ನೀಚ ಜನಗಳ ಮಧ್ಯೆ ನೀನಿರೋದು ಬೇಡ. ಮಗು ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಮಗುನ ಪ್ರೀತಿಸೋರಿರ್ಬೇಕು. ಅಂತ ಜಾಗದಲ್ಲಿ ನೀನ್ 100 ವರ್ಷ ಬದುಕಿ ಬಾಳ್ಬೇಕು. ಬೇಡ ಕಂದ, ನೀನಿಲ್ಲಿರೋದು ಬೇಡ. ನಿನ್ನ ಬೆಲೆ ಗೊತ್ತಿಲ್ಲಮ್ಮ ಇವ್ರಿಗೆ. ನಿನ್ನ ಬೆಲೆ ಗೊತ್ತಿರೋ ಮಧ್ಯೆ ನೀನ್ ಬದುಕ್ಬೇಕು. ಹೊಟ್ಟೋಗು. ಇಲ್ಲಿದ್ರೆ ಬರೀ ಕಣ್ಣೀರು, ನೋವು, ದುಃಖ ಮಾತ್ರ ನಿಂದಾಗಿರುತ್ತೆ. ಈ ಜಾಗ ಬಿಟ್ಟು ಹೊರಟೋಗು. ಓ ಸೀನಪ್ಪ, ಅವ್ರು ಬಂದ್ರು. ಇದೇ ಮನೆ. ನಮ್ಗೆ ಕಾಯ್ತಿದ್ದಾರೆ. ಬನ್ನಿ ಬನ್ನಿ. ಆಹಾ, ಮಹಾಲಕ್ಷ್ಮಿ ಕಳೆ ಇದೆ ಅವ್ರ ಮುಖದಲ್ಲಿ. ಸರಿಯಾಗಿ ದುಡ್ಡು ಕೊಟ್ಬಿಟ್ರೆ ಸಾಕು. ಸಿಂಧು, ಏನೋ ಮಗುಗೆ ತುಂಬಾ ಕಷ್ಟ ಕೊಟ್ಟಿರೋ ಅಂತಾರೆ. ಆಡ್ಬೇಡ. ಬಂದು ಏನು ಅನ್ಕೋಬೇಕು? ಬಾಯ್ ಮುಚ್ಚು. ನಮಸ್ಕಾರ ಸೀನಪ್ಪ. ಬನ್ನಿ ಬನ್ನಿ. ಇವ್ರೇನಪ್ಪ ನಿನ್ನ ಮಗುನ ದತ್ತು ತಗೊಳಕ್ ಬಂದಿರೋಂಥ ಉದಾರಿಗಳು. ಬಹಳ ಒಳ್ಳೆ ಜನ. ನಿನ್ನ ಮಗು ಇವ್ರ ಮನೇಲಿ ಕ್ಷೇಮವಾಗಿರುತ್ತೆ. ಹೆಸರು ರಾಮರಾವ್ ಅಂತ. ಅವ್ರ ಶ್ರೀಮತಿ ಸರೋಜಾ ಅವರು. ನಮಸ್ತೆ. ನಮಸ್ತೆ, ನಾನು ಸೀನಪ್ಪ ಅಂತ. ಇವ್ರು ನಮ್ಮಮ್ಮ ನಾಗವೇಣಿ. ಎಲ್ಲ ಹೇಳಿದೀನಿ ಕಣಯ್ಯ. ಇವತ್ತು ಮಂಗಳವಾರ, ಮಂಗಳ ಕಾರ್ಯ ಧಾರಾಳವಾಗಿ ಆಗಬಹುದು. ಇನ್ನು 1 ತಾಸು ತಡ ಆದ್ರೆ ಸಮಯ ಸ್ವಲ್ಪ ಸರಿ ಇಲ್ವಂತೆ. ಆದಷ್ಟು ಬೇಗ ನಿನ್ನ ಮಗುನ್ ತಗೊಂಬಂದು ಇವ್ರ ಕೈ ಕೊಟ್ಬಿಡು. ಎಲ್ಲ ಒಳ್ಳೇದಾಗತ್ತೆ. ಅಯ್ಯೋ, ಅವ್ರದೇ ಮಗು ಅಂತ ತೀರ್ಮಾನ ಆಗೋಗಿದೆಯಲ್ಲ, ಅದನ್ನು ಯಾವಾಗ ಬೇಕಾದ್ರೂ ತಗೊಂಡೋಗ್ಬಹುದು ಅಲ್ವೇನಮ್ಮ? ಹೌದೌದು. ಅದೇನೋ ಹೇಳ್ತಾರಲ್ಲ, ಜ್ವರಕ್ ತಕ್ಕಂಗೆ ಗುಳಿಗೆ, ಶುಭಕ್ ತಕ್ಕಂಗೆ ಗಳಿಗೆ ಅಂತ. ಒಳ್ಳೆ ಕೆಲಸ ಮಾಡುವಾಗ ದಿನ ತೇರಿ ಎಲ್ಲ ನೋಡ್ಬಾರ್ದು. ಆದ್ರೂ ನಿಮ್ ನಂಬಿಕೆಗೆ ನಾವ್ ಅಡ್ಡಿ ಬರಲ್ಲಪ್ಪ. ನೀವು ಮಗುನ್ ತಗೊಂಡೋಗಿ. ಸೀನು, ಮಗುನ. ಸಿಂಧು, ಆ ಮಗುನ್ ತಗೊಂಡ್ ಬಾ. ತಗೊಂಡ್ ಬಾ. ಯಾಕೆ ಅವರಿಗೆ ಮಗು ಕೊಡಕ್ಕೆ ಇಷ್ಟ ಇಲ್ವಾ? ಏನೂ ಇಲ್ಲ. ಎಷ್ಟೇ ಆಗ್ಲಿ ತಾಯಿ ಅಲ್ವಾ, ಸ್ವಲ್ಪ ಬೇಜಾರು. ನಾನೇ ತಂದು ಕೊಡ್ತೀನಿ. ಅಮ್ಮ ಸಿಂಧು, ಕೊಡಮ್ಮ. ನಿಧಾನ. ಓನಮ್ಮ. ತಗೊಳ್ಳಿ. ಅಲ್ಲಲ್ಲೇ ಕಂದ, ಮುದ್ದಾಗಿದೆ ಅಲ್ವಾ? ಮಗು ತಗೊಂಡಾಯ್ತು, ದುಡ್ಡೇ ಕೊಡ್ಲಿಲ್ಲ. ಅಯ್ಯೋ, ಮಗು ನೋಡೋ ಖುಷಿಯಲ್ಲಿ ದುಡ್ಡು ಕೊಡಕ್ಕೆ ಮರ್ತ್ಬಿಟ್ಟೆ. ಪರವಾಗಿಲ್ಲ. ನೋಡಿ, ಮಗು ಕೊಟ್ಟಾಯ್ತು. ಇನ್ಮೇಲೆ ಈ ಮಗು ಮೇಲೆ ಯಾವ ಅಧಿಕಾರನೂ ಇಲ್ಲ. ಅಯ್ಯೋ, ಒಳ್ಳೆ ಮಾತು ಹೇಳಿದ್ರಿ. ಈ ಮಗು ಈಗ ನಿಮ್ದು. ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಏನಮ್ಮ? ನೀವೇನೋ ಹೇಳ್ತೀರಾ. ನಾಳೆ ಮಗು ದೊಡ್ಡದಾದ್ಮೇಲೆ ನಿಮ್ಮ ಹೆಂಡತಿ ಎಲ್ಲಾದ್ರೂ ಮಗು ನೋಡ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಲ್ವಾ ಸಿಂಧು?
ನೋಡಿ, ನಮ್ದು ಮಾತಿಗೆ ಮೀರದೆ ಇರೋ ವಂಶ. ಕಸ್ತೂರಿ ನಿವಾಸ ಫಿಲಂ ತರ. ಒಂದ್ಸಲ ಏನಾದ್ರೂ ಕೊಟ್ಟಿವಿ ಅಂದ್ರೆ ಅದು ಕೊಟ್ಟ ಹಾಗೇನೆ, ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ಅಯ್ಯೋ, ಅನುಮಾನ ಯಾಕೆ? ಅದಕ್ಕೆ ನೋಡಿ, ಬಾಂಡ್ ಪೇಪರ್ ಮಾಡಿಸ್ಕೊಂಡೇ ಬಂದ್ಬಿಟ್ಟಿದೀನಿ. ನನ್ನ ಮಗಳನ್ನು ದತ್ತು ಕೊಡೋದಾಗಿದೆ. ಇನ್ನು ಮುಂದೆ ನಮಗೂ ಮಗುವಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಬರ್ಸಿದ್ದೀನಿ. ಆಗ್ಬೋದಲ್ವಾ? ಸೀನಪ್ಪ, ಒಂದ್ ಹೆಬ್ಬೆಟ್ಟು ಹೊತ್ತಿದ್ರೆ ಮುಗೀತು. ಇಲ್ಲ ಹಂಗೆ ಅತ್ಗೆದು ಒಂದು ಹೆಬ್ಬೆಟ್ಟು ಹೊತ್ತಿಸ್ಬಿಡು. ಸರಿ ಸರಿ, ಕೊಡು ಹೆಬ್ಬೆಟ್ಟು. ಒತ್ತು. ಅಯ್ಯೋ, ಹೊಳ್ಳಿ ಹೊಳ್ಳಿ. ಸಂಜೆ ಆಯ್ತಂದ್ರೆ ಇಳಿತ ಬಂದ್ಬಿಡುತ್ತೆ ಹೊಳೆಯಲ್ಲಿ. ಆಮೇಲೆ ದೋಣಿ ಹೋಗಕ್ಕಾಗಲ್ಲ. ಹೊಳ್ಳಿ ಹೊಳ್ಳಿ ಹೊಳ್ಳಿ. ನಡೀರಿ ನಡೀರಿ ನಡೀರಿ. ಮಾದೇವಾ, ಹೊಸ ಶೆಡ್ಗೆ ಅಡ್ವಾನ್ಸ್ ಕೊಡು. ಆಯ್ತಪ್ಪ. ರೀ, ಮಗು ಅಳ್ತಾ ಇದ್ರು ಶಬ್ದನೇ ಬರ್ತಾ ಇಲ್ಲ. ಪಾಪು ಪಾಪು ಬಾ, ಅಲ್ಲೇ ಕೇಳಿ ನೋಡೋಣ. ಬಾ, ವಿಚಾರಿಸೋಣ. ಬಾ. ಇಚ್ಕೋ ಇಚ್ಕೋ ಇಚ್ಕೋ. ಏನ್ರಿ, ಮಗು ಅಳ್ತಾ ಇದ್ರು ಶಬ್ದನೇ ಬರ್ತಾ ಇಲ್ಲ? ನಿಮ್ಮನ್ನೇ ಕೇಳ್ತಿರೋದು. ಮಗುಗೆ ಮಾತು ಬರಲ್ವಾ? ಹೌದು. ಹೌದಾ? ಮತ್ ಯಾಕ್ರಿ ಹೇಳಿಲ್ಲ? ನೀವು ಕೇಳಲಿಲ್ಲ, ಅದಕ್ಕೆ ಹೇಳಿಲ್ಲ. ಏಯ್, ಅದೆಲ್ಲ ಹೇಳ್ಬೇಕು ಅಂತ ಹೇಳಿದ್ನಲ್ಲೋ, ಯಾಕೆ ಹೇಳಿಲ್ಲ? ಮಗು ಮೂಗಿ ಆದ್ರೆ ಏನಂತೆ? ನೋಡಕ್ಕೆ ಎಷ್ಟು ಲಕ್ಷಣವಾಗಿದೆ ನೋಡಿ. ಲಕ್ಷಣ ಅವಲಕ್ಷಣಗಳು ನಿಮ್ಮಲ್ಲೇ ಇರ್ಲಿ, ಆದ್ರೆ ಮಗು ನಮ್ಮಿಬ್ರನ್ನು ಅಪ್ಪ ಅಮ್ಮ ಕರಿಬೇಕನ್ನುವಂಥದ್ದು ನಮ್ಮ ಆಸೆ. ನಮ್ಗೆ ಮಗು ಬೇಡ. ನಮ್ಮ ಹಣ ವಾಪಸ್ ಕೊಟ್ಬೇಡಿ. ಹಣ ವಾಪಸ್ ಕೊಡ್ರಿ. ಯಾವ ಹಣ? ಅಷ್ಟೆಲ್ಲ ಸೀನ್ ಇಲ್ಲ. ಸ್ಮಶಾನಕ್ಕೆ ಹೋಗಿದ್ ಹೆಣ, ಸೀನಪ್ಪನಿಗೆ ಬಂದಿದ್ ಹಣ ವಾಪಸ್ ಬರಲ್ಲ. ಮರ್ಯಾದೆಯಾಗಿ ಹಣ ಕೊಡ್ರಿ. ಏನ್ ಮೋಸ ಮಾಡ್ತಿದ್ದೀರಾ ನಮ್ಗೆ? ಮೋಸಗಾರರು ಅಂದ್ರೆ ಮಕಾಮತಿ ಹೊಡೆದಾಕ್ತೀನಿ. ನಾವು ಕಸ್ತೂರಿ ನಿವಾಸ ಫಿಲಂ ತರ. ಕೊಟ್ಟಿದ್ದನ್ನ ವಾಪಸ್ ತಗೊಳಲ್ಲ, ತಗೊಂಡಿದ್ದು ವಾಪಸ್ ಕೊಡಲ್ಲ. ಏನಿವಾಗ ಪೊಲೀಸರ ಹತ್ರ ಹೋಗ್ತೀರಾ? ಹೋಗ್ರಿ, ಬಾಂಡ್ ಇದೆ, ಹೆಬ್ಬೆಟ್ಟು ಒತ್ತಿದೀವಿ. ಆ ಬಾಂಡಲ್ಲಿ ಮಗುಗೆ ಮಾತು ಬರಲ್ಲ ಅಂತ ಬರ್ದಿದೆ. ದುಡ್ಡು ಗಿಡ್ ಸಿಗಲ್ಲ, ಮಗುನ್ ಕರ್ಕೊಂಡು ಹೋಗಿ. ಈ ಮಾತು ಬರದ ಮಗು ಯಾರಿಗಯ್ಯ ಬೇಕು? ಏಯ್, ಕರ್ಕೊಂಡು ಹೋಗ್ರಿ ರೇ. ನೋಡಿ, ನೀವ್ ಎಷ್ಟ್ ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ. ನನ್ ಮಗುಗ್ ಮಾತ್ ಬರಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ಏನ್ ಜಗಳ ಗಂಟ್ರು ಮಾರಯ್ಯ. ಏನ್ ಮಾಡೋದು ಇವಾಗ? ಕಾಸ್ ಕೊಟ್ಟಿದೀವಿ ಅಂತ ಕೊಳಗ್ ಮಜ್ಜಿಗೆ ಕುಡಿಯಕ್ಕಾಗುತ್ತೇನೆ? ಕೊಡೆ ಮಗುನ. ನಮ್ ಹಣ ತಿಂದು ಏನ್ ಉದ್ಧಾರ ಆಗ್ತೀರಿ ನೋಡೋಣ. ಆ ಮಾದನ್ ನಂಬ್ಕೊಂಡ್ 50,000ನೂ ಹೋಯ್ತು, ಮಗುನೂ ಹೋಯ್ತು. ನಿಜವಾಗ್ಲೂ ಉದ್ಧಾರ ಆಗಲ್ಲ ಇವ್ರು. ನೋಡ್ದೇನೆ ಈ ಮಗು ಅವ್ರಿಗೂ ಬೇಡವಾಯ್ತು. ಹುಟ್ಟೋಕ್ ಮುಂಚೆನೆ ನನಗೆ ಜೈಲಿಗೆ ಕಳಿಸಿದ್ಲು. ನನ್ ಕೆಲ್ಸ ಕಿತ್ಕೊಂಡು ಈಗ ನನ್ ನೆಮ್ಮದಿ ಕೆಡಿಸ್ತಾ ಇದ್ದಾಳೆ. ಏನು ಗೊತ್ತಿಲ್ದೇ ಇರೋ ಮಗುಗೆ ಹಾಗೆಲ್ಲ ಹೇಳ್ಬೇಡಿ. ಏಯ್, ಏನ್ ಹಾಗೆಲ್ಲ ಹೇಳ್ಬಾರ್ದು. ಇದು ಇರೋವರೆಗೂ ನಾನು ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರೂ ಕೆಲಸ ಆಗ್ತಾ ಇಲ್ಲ. ಹೌದು ಸೀನಾ, ಅವತ್ತು ಆ ದೋಣಿ ಅವನಿಗೂ ಈ ಮಗು ಬೇಡದಾಗಿತ್ತು. ಅವ್ರಿಗೂ ಬೇಡ ಆಗುತ್ತೆ, ನನಗೂ ಬೇಡ ಆಗಿದೆ. ಆದ್ರೆ ಈ ಮನೇನ ಕಾಪಾಡ್ತಿರು ಆ ಗಂಗವ್ವ ಯಾರನ್ನೂ ಬೇಡ ಅನ್ನಲ್ಲ. ಅದಕ್ಕೆ ಈ ಮಗುನ ಆ ಗಂಗವ್ವನ್ಗೆ ಅರ್ಪಿಸ್ಬಿಡ್ತೀನಿ. ಕೊಡು. ಬೇಡ ರೀ, ನನ್ ಮಾತ್ ಕೇಳಿ. ಕೊಡು. ಬೇಡ ರೀ, ಕೊಡು. ನನ್ ಮಾತ್ ಕೇಳಿ. ಬೇಡ ರೀ, ಬೇಡ ರೀ. ರೀ, ಅಯ್ಯೋ ನನ್ ಮಗು. ರೀ, ಬೇಡ ರೀ, ನನ್ ಮಾತ್ ಕೇಳ್ರಿ. ನಿಮ್ ತಮ್ಮಯ್ಯ ಅಂತೀರಿ, ನನ್ ಮಗುನೇನು ಮಾಡ್ಬೇಡಿ ರೀ. ಶ್ರೀನಿವಾಸ್, ತಾಯಿ ಮಡಿಲೇ ಪ್ರಪಂಚ ಅಂದುಕೊಂಡು ಆಕೆಯ ಮಡಿಲಲ್ಲಿ ಮುದ್ದಾಗಿ ಬೆಳೆಯಬೇಕಿದ್ದ ಮೊಗ್ಗು
ಇನ್ನೊಬ್ಬರ ಬಲವಂತಕ್ಕೆ ಸ್ವಾರ್ಥಕ್ಕೆ ನಲುಗಿ ಹೋಗ್ತಿದೆ. ಹೀಗೆ ಎಷ್ಟೋ ಮಕ್ಕಳು ಇನ್ನೊಬ್ಬರ ಸ್ವಾರ್ಥಕ್ಕೆ ಜೀವನ ಪೂರ್ತಿ ನಲುಗೋದನ್ನ ತಡೆಯೋದಕ್ಕೆ ಎಲ್ಲರೂ ಹೋರಾಡಬೇಕು. ಹೆಣ್ಮಗು ಹೆಣ್ಮಗು ಅಂತ ಇಷ್ಟು ಕೀಳಾಗಿ ನೋಡ್ತಿದಿರಲ್ಲ. ನಿಮ್ಮನ್ನ ಹೆತ್ತಿದ್ದು ಒಂದ್ ಹೆಣ್ಣೆ, ಮತ್ತು ಅವ್ರನ್ನ ಬಿಸಾಕಿ ನೀರಿಗೆ. ಯಾಕತ್ತೆ ಸಾವು ಅಂದ್ರೆ ನಿಮ್ಗೆ ಅಷ್ಟು ಭಯನಾ? ಹೆಣ್ಮಗು ಹೆಣ್ಮಗು ಅಂತ ಇಷ್ಟು ಕೀಳಾಗಿ ನೋಡ್ತಿದಿರಲ್ಲ. ನಿಮ್ಮನ್ನ ಹೆತ್ತಿದ್ದು ಒಂದ್ ಹೆಣ್ಣೆ, ಮತ್ತು ಅವ್ರನ್ನ ಬಿಸಾಕಿ ನೀರಿಗೆ. ಯಾಕತ್ತೆ ಸಾವು ಅಂದ್ರೆ ನಿಮ್ಗೆ ಅಷ್ಟು ಭಯನಾ?